ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅವರೇನೋ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ರು, ಬಟ್ ಆ ಪ್ರೋಮೋ ನೋಡಿ ಸಾಕಷ್ಟು ಜನಕ್ಕೆ ಡಿಸಪಾಯಿಂಟ್ ಆಗಿದೆ. ಯಾಕೆ ಅಂತಂದ್ರೆ ಎಷ್ಟೋ ದಿವಸದಿಂದ ವೆಯ್ಟ್ ಮಾಡ್ತಿದ್ರು. ಆಲ್ಮೋಸ್ಟ್ 1.5 ತಿಂಗಳು 2 ತಿಂಗಳೇ ಆಯ್ತು ಅಂತ ಹೇಳ್ಬೋದು ಬಿಗ್ ಬಾಸ್ ಫಸ್ಟ್ ಪ್ರೋಮೋ ರಿಲೀಸ್ ಆಗಿ. ಲೈಕ್ ಜೂನಲ್ಲೇನೋ ಫಸ್ಟ್ ಪ್ರೋಮೋ ರಿಲೀಸ್ ಆಯಿತು ಆ್ಯಂಡ್ ಜುಲೈಯಲ್ಲೂ ಕೂಡ ಯಾವುದೇ ಅಪ್ಡೇಟ್ಸ್ ಕೊಟ್ಟಿಲ್ಲ. ಆ್ಯಂಡ್ ಆಗಸ್ಟ್ 2 ಒಂದು ಅಪ್ಡೇಟನ್ನು ಕೊಟ್ಟರು. ಸೊ ಆ ಒಂದು ವಿಡಿಯೋದಲ್ಲಿ ಲೈಕ್ ಏನು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ಆ ವಿಡಿಯೋದಲ್ಲಿ ನಮಗೆ ಏನಾದರೂ ಒಂಚೂರು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರು. ಬಟ್ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಸಿಗದೇ ಇರುವಂತಹ ಕಾರಣದಿಂದಾಗಿ ಎಲ್ರಿಗೂ ಸಹ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಬಟ್ ಕಿಚ್ಚನಿಗೋಸ್ಕರ ಯಾರ್ಯಾರು ವೆಯ್ಟ್ ಮಾಡ್ತಿರ್ತಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಯಾಕೆ ಅಂತಂದರೆ ಕಿಚ್ಚ ಅವರ ಲುಕ್ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಎಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ಆ ಲುಕ್ ನೋಡ್ತಿದ್ರೆ ಬಿಲ್ಲರಂಗ ಭಾಷಾ ಮೂವಿ ಲುಕ್ ಅಂತ ಅನಿಸ್ತಿದೆ. ಲಾಸ್ಟ್ ಇಯರು ಅದೇ ಮೂವಿಗೋಸ್ಕರ ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರು. ಸೊ ಅದನ್ನೇ ತಗೊಂಬಂದು ಸ್ಟೇಜ್ ಮೇಲೂ ಕೂಡ ಪ್ರೆಸೆಂಟ್ ಮಾಡಿದ್ರು. ಬಟ್ ಅಷ್ಟೊಂದು ಏನು ಇಷ್ಟ ಆಗಿರಲಿಲ್ಲ. ಬಿಗ್ ಬಾಸ್ ಅಲ್ಲಿ ನಾವು ಕಿಚ್ಚನ ಆ ಒಂದು ಹೇರ್ ಸ್ಟೈಲ್ ಅಲ್ಲಿ ನೋಡೋಕ್ಕೆ ನಮ್ಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಬಟ್ ಕಿಚ್ಚ ಅಂದ್ರೇನೆ ಒಂದು ರೀತಿ ಸ್ವ್ಯಾಗ್ ಅಂತ ಹೇಳ್ಬೋದು. ಯಾವುದೇ ಹೇರ್ ಸ್ಟೈಲ್ ಹಾಕೊಂಬಂದ್ರು, ಯಾವುದೇ ರೀತಿಯಾದಂತಹ ಔಟ್ಫಿಟ್ ಹಾಕೊಂಬಂದ್ರು, ಲೈಕ್ ಟೈಟ್ ಔಟ್ಫಿಟ್ಸ್ ಹಾಕೊಂಬಂದ್ರು ಅಥವಾ ಲೈಕ್ ಲೂಸ್ ಆಗಿ ಫಂಕಿ ಆಗಿ ಔಟ್ಫಿಟ್ಸ್ ಹಾಕೊಂಬಂದ್ರು ಸಹ ನಮ್ಮ ಸುದೀಪ್ ಅವ್ರಿಗೆ ಅದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ನೋಡೋರಿಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಲಾಸ್ಟ್ ಇಯರ್ ಹೇರ್ ಸ್ಟೈಲ್ ಏನಿತ್ತು ಅದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಇವಾಗ ಮತ್ತೆ ಹಳೆ ಹೇರ್ ಸ್ಟೈಲ್ಗೆ ಮತ್ತೆ ಬಂದಿರೋದ್ರಿಂದ ಕಿಚ್ಚ ಅವರ ಲುಕ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ತುಂಬಾ ಜನ ವೆಯ್ಟ್ ಮಾಡ್ತಿದ್ರು. ಸೊ ಆ ಲುಕ್ ನೋಡಿ ತುಂಬಾ ಜನಕ್ಕೆ ಇಷ್ಟ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಕ್ತು ಈ ಪ್ರೋಮೋದಲ್ಲಿ. ಬಟ್ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಜೂನಲ್ಲಿ ನಮಗೆ ಬಿಗ್ ಬಾಸ್ ಬರುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಎಲ್ಲವೂ ಕೂಡ ಕಾಮನ್ ಮ್ಯಾನ್ ಪ್ರೊಸೀಜರ್ಸು ಇದೇ ನಡೀತಿತ್ತು. ಯಾವುದೇ ರೀತಿಯಾದಂತಹ ಅಪ್ಡೇಟ್ ಸಿಕ್ಕಿರಲಿಲ್ಲ. ಆ್ಯಂಡ್ ಅಗ್ನಿ ಪರೀಕ್ಷೆ ರಿಲೇಟೆಡ್ ತುಂಬ ವಿಡಿಯೋಸ್ಗಳು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಿದೆ. ಬಟ್ ಬಿಗ್ ಬಾಸ್ ಟೀಮ್ ಕಡೆಯಿಂದ ಅಗ್ನಿ ಪರೀಕ್ಷೆ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ಗಳು ನಮಗಿನ್ನೂ ಸಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರು. ಬಟ್ ಇವಾಗ ಅಪ್ಡೇಟ್ ಕೊಡದೇ ಇರುವಂತಹ ಕಾರಣದಿಂದಾಗಿ ಏನೂ ಇಲ್ಲ ಪ್ರೋಮೋದಲ್ಲಿ. ಪ್ರೋಮೋ ಬರೀ ಖಾಲಿ ಪಲಾವ್ ಅಂತ ಹೇಳಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಆ ಒಂದು ಫ್ರಸ್ಟ್ರೇಷನಲ್ಲೇ ಕಮೆಂಟ್ಸ್ಗಳನ್ನು ಹಾಕಿದ್ರು ಅಂತ ಹೇಳ್ಬೋದು. ಆ್ಯಕ್ಚುಲಿ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಹಿಂಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಅವ್ರ ಲುಕ್ ರಿವೀಲ್ ಆಗಿದೆ ಆ್ಯಂಡ್ ಅವರ ಔಟ್ಫಿಟ್ಸ್ಗಳು ಹೇಗಿರುತ್ತೆ ಅಂತ ಹೇಳಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಸ್ಟೇಜ್ ಮೇಲೆ ನಡ್ಕೊಂಬರ್ಬೇಕಾದ್ರೆ ನಾರ್ಮಲ್ ಪೀಪಲ್ಸ್ ಲೈಕ್ ಕಾಮನ್ ಪೀಪಲ್ಸ್ ಅಲ್ಲೆಲ್ಲ ಇದ್ದು ಕಿಚ್ಚ 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 ಅಂತ ಹೇಳಿ ಕಿರ್ಚ್ತಿದ್ದಾರೆ. ಸೊ ಕಿಚ್ಚ ಸುದೀಪ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಆವಾಗ ಕರ್ನಾಟಕದ ಜನತೆ ಏನಕ್ಕೆ ವೆಯ್ಟ್ ಮಾಡ್ತಾರೋ ಇಲ್ವೋ, ಬಟ್ ಬಿಗ್ ಬಾಸ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಈ ಒಂದು ದೊಡ್ಡ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳಿದ್ದಾರೆ. ಸೊ ನಮಗೆ ಬಿಗ್ ಬಾಸ್ ಮೇಲಿರುವಂತಹ ಕ್ರೇಜ್ನ ಅಂದರೆ ಕಾಮನ್ ಪೀಪಲ್ಗೆ ನಾವು ಕುತ್ಕೊಂಡು ಏನು ನೋಡ್ತೀರಿ ಬಿಗ್ ಬಾಸ್ನ, ಅದು ನಮಗೆ ಬಿಗ್ ಬಾಸ್ ಮೇಲಿರುವಂತಹ ಕ್ರೇಜ್ನ ಎಕ್ಸ್ಪ್ಲೇನ್ ಮಾಡ್ದಂಗೆ ಆಗಿದೆ. ಸೊ ಆಡಿಯನ್ಸ್ ಬಗ್ಗೆ ಮಾತಾಡೋ ರೀತಿ ಕೂಡ ಆ ಒಂದು ಪ್ರೋಮೋ ಬಂದಿದೆ. ಹಾಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಒಂದೇ ಮನೆ ಒಂದೇ ಅವಕಾಶ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋ ರೀತಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈ ಬಾರಿ ಕಾಮನ್ ಪೀಪಲ್ಸು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಲೈಕ್ ಒಂದೇ ಮನೆ ಒಂದೇ ಅವಕಾಶ ಸಿಗೋದು ನಿಮಗೆ ಮತ್ತೆ ಮತ್ತೆ ಈ ಒಂದು ಆಪರ್ಚುನಿಟಿ ಸಿಗೋದಿಲ್ಲ. ಸೊ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಕಾಮನ್ ಪೀಪಲ್ಗೆ ಒಂದು ಹಿಂಟ್ ಕೊಡೋ ರೀತಿ, ಎಚ್ಚರಿಕೆ ಕೊಡೋ ರೀತಿ ಈ ಒಂದು ಪ್ರೋಮೋ ಇದೆ ಅಂತ ಹೇಳ್ಬೋದು. ಒಂದು ಮನೆ ಒಂದೇ ಆಪರ್ಚುನಿಟಿ ಸಿಗೋದು, ಈ ಆಪರ್ಚುನಿಟೀಸ್ನ 100% ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಹಿಂಟ್ ಕೊಡೋ ರೀತಿ ಇದೆ. ನಂಗಂತೂ ಪ್ರೋಮೋ ಇಷ್ಟ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಬಟ್ ಅಗ್ನಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದವ್ರಿಗೆ ಈ ಒಂದು ಪ್ರೋಮೋ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರೋದಿಲ್ಲ. ಲೈಕ್ ಈ ವೀಕ್ ಅಲ್ಲ, ನೆಕ್ಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ಇನ್ನೊಂದು ಪ್ರೋಮೋ ಬಂದೇ ಬರುತ್ತೆ. ಸೊ ಅಗ್ನಿ ಪರೀಕ್ಷೆ ರಿಲೇಟೆಡ್ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. 100% ಶ್ಯೂರ್ ಬರ್ಕೊಡ್ತೀನಿ. ಯಾಕಂದರೆ ಸ್ವಲ್ಪ ವೆಯ್ಟ್ ಮಾಡೋಣ. ಒಂಥರ ಬೇಕು ಅಂದ ತಕ್ಷಣ ಎಲ್ಲ ಸಿಕ್ಬಿಟ್ರೆ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ಸ್ವಲ್ಪ ಕಾದು ತಿನ್ನೋ ಹಣ್ಣಿಗೆ ಅಥವಾ ಕದ್ದು ತಿನ್ನೋ ಹಣ್ಣಿಗೆ ರುಚಿ ಜಾಸ್ತಿ ಅಂತ ಹೇಳ್ತಾರಲ್ವ. ಸೊ ಆ ರೀತಿ ಸ್ವಲ್ಪ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದಷ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ಎಕ್ಸೈಟ್ಮೆಂಟ್ ಜಾಸ್ತಿ ಆದಾಗ ಪ್ರೋಮೋಗಳೇನಾದರೂ ಬಂದಾಗ ಸೊ ನಮಗೂ ಕೂಡ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳಕ್ಕೆ ಹೋಗ್ಬಿಡಿ. ಅದಿರಬೇಕು ಇದಿರಬೇಕು ಹಿಂಗಿರಲೇಬೇಕು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಗೆಲ್ರಿಗೂ ಸಹ ಇವಾಗ ಆಗಲೇ ಗೊತ್ತಿದೆ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಅಂತ ಹೇಳಿ. ಸೊ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ಪ್ರೋಮೋದಲ್ಲಿ ಏನಿರ್ಬೋದು ಅಂತ ಹೇಳಿ.
ಕಿಚ್ಚ ಸುದೀಪ್ ಅವ್ರಿಗೆ ಅಷ್ಟೆಲ್ಲ ಕ್ರೇಜ್ ಇದೆ. ಬಿಗ್ ಬಾಸ್ ಅಂತಂದ್ರೇ ಕಿಚ್ಚ ಸುದೀಪ್ ಅವರು ಅಂತ ಹೇಳಿ ಸಾಕಷ್ಟು ಜನ ನಂಬಿರ್ತಾರೆ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಎಪಿಸೋಡ್ಸ್ ಬಂತು ಅಂತಂದರೆ TRP ಹೈಕಲ್ಲಿರುತ್ತೆ ಅನ್ನೋದು ಸಹ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಸುದೀಪ್ ಅವ್ರಿಗೋಸ್ಕರನೇ ಬಿಗ್ ಬಾಸ್ ನೋಡೋದು ಅಂತಲೂ ಸಹ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿರ್ತಾರೆ. ಬಿಗ್ ಬಾಸ್ ಅಂದರೆ ಸುದೀಪ್ ಅಣ್ಣ ಅಂದರೆ ಬಿಗ್ ಬಾಸು, ಸುದೀಪ್ ಅವ್ರಿಗೋಸ್ಕರನೇ ನಾವು ಬಿಗ್ ಬಾಸ್ ನೋಡೋದು ಅಂತ ಹೇಳಿ. ಸೊ ಅಷ್ಟೆಲ್ಲ ಕ್ರೇಜ್ ಇರ್ಬೇಕಾದ್ರೆ ಅವ್ರಿಗೋಸ್ಕರ ಅವರ ಲುಕ್ ರಿವೀಲ್ ಆಗೋದಕ್ಕೋಸ್ಕರ ಒಂದು ಪ್ರೋಮೋ ಬೇಡವಾ? ಅಷ್ಟೆಲ್ಲ ಕ್ರೇಜ್ ಇರುವಂತಹ ನಮ್ಮ ಬಾಸ್ಗೆ ಅವರ ಲುಕ್ ರಿವೀಲ್ ಆಗುವಂತಹ ಒಂದು ಪ್ರೋಮೋ ಬೇಕೇ ಬೇಕು ಅಲ್ವಾ? ಆ ಪ್ರೋಮೋ ಬಿಡೋಕ್ಕೆ ಮುಂಚೆ ಬೇರೆ ಬಿಗ್ ಬಾಸ್ ರಿಲೇಟೆಡ್ ಪ್ರೋಮೋಸ್ನ ಹೇಗೆ ಬಿಡೋಕ್ಕಾಗುತ್ತೆ? ಫಸ್ಟ್ ಏನಿದ್ರು ನಮ್ಮ ಬಾಸ್ ಪ್ರೋಮೋ ಬಂದ ಮೇಲೆ ನೆಕ್ಸ್ಟ್ ಬೇರೆ ಪ್ರೋಮೋಸ್ ಎಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ. ತುಂಬ ಅದ್ಭುತವಾಗಿ ಮೂಡಿ ಬರುತ್ತೆ. ಆ್ಯಂಡ್ ಅಗ್ನಿ ಪರೀಕ್ಷೆ ಇನ್ನೇ ಶುರುವಾಗುತ್ತೆ. ಇನ್ನೊಂದು 10-15 ಡೇಸಲ್ಲಿ ಅಗ್ನಿ ಪರೀಕ್ಷೆ ಶುರುವಾಗುವಂತಹ ಎಲ್ಲ ಲಕ್ಷಣ ಇದೆ. ಲೈಕ್ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಅಗ್ನಿ ಪರೀಕ್ಷೆದು ಫಸ್ಟ್ ಪ್ರೋಮೋ ಬರುತ್ತೆ. ಫಸ್ಟ್ ಪ್ರೋಮೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾರೆ. ಲೈಕ್ ಯಾವ್ಯಾವ ರೀತಿ ಅಂದರೆ ಅಗ್ನಿ ಪರೀಕ್ಷೆ ಯಾವತ್ತಿಂದ ಶುರುವಾಯಿತು ಅಂತಂದರೆ ಅದು ಜಿಯೋ ಹಾಟ್‌ಸ್ಟಾರಲ್ಲಿ ಮಾತ್ರ ಪ್ರಸಾರ ಆಗುತ್ತಾ ಅಥವಾ TVನಲ್ಲೂ ಪ್ರಸಾರ ಆಗುತ್ತಾ? ಪ್ರಸಾರ ಆದರೆ ಎಷ್ಟೊತ್ತಿಗೆ ಪ್ರಸಾರ ಆಗುತ್ತೆ? ಯಾರ್ಯಾರೆಲ್ಲ ಜಡ್ಜಸ್ ಆಗಿ ಬರ್ಬೋದು ಅಥವಾ ಯಾರ್ಯಾರೆಲ್ಲ ಹೋಸ್ಟ್ ಆಗಿ ಬರ್ಬೋದು? ಆ್ಯಂಡ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ಬೋದು ಅಂತ ಹೇಳಿ ನೆಕ್ಸ್ಟ್ ಪ್ರೋಮೋದಲ್ಲಿ ಅಪ್ಡೇಟ್ ಕೊಡಲ್ಲ ಅನಿಸುತ್ತೆ. ಜಸ್ಟ್ ಆ ಒಂದು ಸ್ಟೇಜ್ ಹೇಗಿರುತ್ತೆ, ಅಗ್ನಿ ಪರೀಕ್ಷೆ ಸೆಟ್ ಹೇಗಿರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಕೊಂಡು ಜಡ್ಜಸ್ ಯಾರು ಬರ್ಬೋದು ಅಂತ ಹೇಳಿ ಅಥವಾ ಆ್ಯಂಕರ್ ಯಾರು ಬರ್ಬೋದು, ಆ ಒಂದು ಕಾರ್ಯಕ್ರಮನ ಯಾರು ಹೋಸ್ಟ್ ಮಾಡ್ಬೋದು ಅಂತ ಹೇಳಿ ಒಂದು ಹಿಂಟ್ ಕೊಡ್ಬೋದು ಅಷ್ಟೇ. ಸೊ ನೋಡೋಣ, ಇಷ್ಟೆಲ್ಲ ಇನ್ಫಾರ್ಮೇಷನ್ಗಳು ಬಾಕಿ ಇದೆ. ಹೋಸ್ಟ್ ಯಾರು ಬೇಕು, ಜಡ್ಜಸ್ ಯಾರು ಬೇಕು. ಆ್ಯಂಡ್ ಇನ್ನು ಜಡ್ಜಸ್ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರೋದೇನು ಅಂತಂದರೆ ಸಂಗೀತ ಶೃಂಗೇರಿಯವರು, ವಿನಯ್ ಗೌಡ ಅವರು, ಹಾಗೆ ಶ್ರುತಿ ಮೇಡಮ್ ಅವರು ಮತ್ತು ನಮ್ಮ ಗಿಲ್ಲಿ ನಟ ಅವರು, ಇವರು ಇಷ್ಟು ಜನ ಜಡ್ಜಸ್ ಆಗಿ ಅಗ್ನಿ ಪರೀಕ್ಷೆಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ನೋಡುವ, ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕೆಂದರೆ ಲೈಕ್ ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಶ್ರುತಿ ಮೇಡಮ್ ಅವ್ರದ್ದು ಅಂತ ನೋಡಿದ್ರೆ ಲೈಕ್ ತುಂಬ ಡೀಸೆಂಟ್, ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರು. ನಮ್ಮ ಗಿಲ್ಲಿ ನಟ ಅವ್ರದ್ದು ಅಂತ ನೋಡಿದ್ರೆ ಫುಲ್ ಫನ್ನಿ ಕಾಮಿಡಿ ಕ್ಯಾರೆಕ್ಟರ್. ಆ್ಯಂಡ್ ಇವರಿಬ್ಬರದು ಸೀರಿಯಸ್ ಕ್ಯಾರೆಕ್ಟರ್. ಲೈಕ್ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಅವ್ರದ್ದು ಸೀರಿಯಸ್ ಕ್ಯಾರೆಕ್ಟರ್. ಇವರಿಬ್ಬರ ಜಗಳನ ನಾವು ಹಳೆ ಸೀಸನಲ್ಲಿ ನೋಡಿದ್ದೀವಿ. ಲೈಕ್ ಸುಮ್ಮನೆ ಜಗಳ ಆಡ್ತಿರ್ಲಿಲ್ಲ. ಜಗಳ ಆಡಿದ್ರು ಅಂದರೆ ಈ ರೀತಿ ಜಗಳ ಆಡಬೇಕಪ್ಪ, ಇಂತಹ ಮ್ಯಾಟರ್ಸ್ಗೆ ಜಗಳ ಆಡಬೇಕಪ್ಪ ಅನ್ನೋ ರೇಂಜ್ಗೆ ಇವರಿಬ್ಬರು ಕಿತ್ತಾಡಿರೋದನ್ನ ನಾವು ನೋಡಿದ್ವಿ. ಸೊ ಅವರಿಬ್ಬರು ಕೂಡ ಜಡ್ಜಸ್ ಆಗಿ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಬಂದರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಅಗ್ನಿ ಪರೀಕ್ಷೆ ಕೂಡ TVನಲ್ಲಿ ಟೆಲಿಕಾಸ್ಟ್ ಆಗಬೇಕು. ಸೊ ಸಾಕಷ್ಟು ಜನಕ್ಕೆ ತಲುಪುತ್ತೆ. ಆವಾಗ ಕಾಮನ್ ಪೀಪಲ್ಗೂ ಸ್ವಲ್ಪ ಕ್ರೇಜ್ ಅನ್ನೋದು ಶುರು ಆಗುತ್ತೆ, ಫ್ಯಾನ್ ಬೇಸ್ ಅನ್ನೋದು ಬಿಲ್ಡ್ ಆಗುತ್ತೆ ಇಫ್ ಇನ್ ಕೇಸು TVನಲ್ಲಿ ಪ್ರಸಾರ ಆಯಿತು ಅಂತಂದರೆ. ಯಾಕಂದರೆ ಇವಾಗ ಆಲ್ರೆಡಿ ಸೆಲೆಬ್ರಿಟೀಸ್ ಏನಾದ್ರು ಬಿಗ್ ಬಾಸ್ ಮನೆಗೆ ಹೋದಾಗ ಅವರು ಜನಗಳಿಗೆ ಗೊತ್ತಿರ್ತಾರೆ. ಲೈಕ್ ಬರೀ ಯೂತ್ಸ್ಗಳ್ದಿರ ಅಪ್ಪ ಅಮ್ಮನಿಗೆ, ಚಿಕ್ಕವ್ರಿಗೆ ಎಲ್ರಿಗೂ ಸಹ ಸೀರಿಯಲಲ್ಲಿ ನೋಡಿರ್ತಾರೆ, ಸಿನಿಮಾಗಳಲ್ಲಿ ನೋಡಿರ್ತಾರೆ. ಈ ರೀತಿ ಗೊತ್ತಿರೋರೇ ಬರ್ತಾರೆ ಸೆಲೆಬ್ರಿಟೀಸ್ ಅಂತಂದಾಗ. ಸೊ ಅವ್ರಿಗೆ ಒಂದಷ್ಟು ಫ್ಯಾನ್ ಬೇಸ್ ಅನ್ನೋದು ಬಿಲ್ಡ್ ಆಗಿರುತ್ತೆ. ಬಟ್ ಕಾಮನ್ ಪೀಪಲ್ಸ್ಗೆ ಫ್ಯಾನ್ ಬೇಸ್ ಅನ್ನೋದು ಯಾವುದು ಸಹ ಇನ್ನೂ ಬಿಲ್ಡ್ ಆಗಿರೋದಿಲ್ಲ. ಸೊ ಅವರು ಕೂಡ ಅಗ್ನಿ ಪರೀಕ್ಷೆನ TVನಲ್ಲಿ ಟೆಲಿಕಾಸ್ಟ್ ಮಾಡಿದ್ರೆ ಯಾರಾದರೂ ಇಷ್ಟ ಆದರು ಅಂತಂದರೆ ಲೈಕ್ ಅವ್ರಿಗೂ ಸಹ ಒಂದು ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕೆ ಮುಂಚೆ ಅವರು ಕೂಡ ಒಂದು ರೀತಿ ಸೆಲೆಬ್ರಿಟಿ ಆಗಿನೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತಹ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಒಂಥರ ಹೆಲ್ದಿ ಕಾಂಪಿಟೇಷನ್ ನಡೆಯುತ್ತೆ ಆವಾಗ. ಇಲ್ಲಾಂದರೆ ಸೆಲೆಬ್ರಿಟೀಸ್ಗೆಲ್ಲ ಆಲ್ರೆಡಿ ಫ್ಯಾನ್ಸ್ಗಳಿರ್ತಾರೆ, ಇವ್ರಿಗೆ ಯಾವುದೇ ರೀತಿಯಾದಂತಹ ಫ್ಯಾನ್ಸ್ ಇರೋದಿಲ್ಲ. ಬಟ್ ಹೆಲ್ದಿ ಕಾಂಪಿಟೇಷನ್ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ. ಒಂದಷ್ಟು ವಾರಗಳ ಕಾಲ ಅವ್ರಿಗೆ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕೆ ಮುಂಚೆನೇ ಸೆಲೆಬ್ರಿಟಿ ಆಗಿ ಹೋದರು ಅಂತಂದರೆ ಲೈಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇರುತ್ತೆ ಫಸ್ಟ್ ವೀಕಿಂದನೇ. ಯಾಕಂದರೆ ಸಾಕಷ್ಟು ಜನಕ್ಕೆ ಫಸ್ಟ್ 2 ವೀಕ್ಸಲ್ಲಿ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಿರುತ್ತೆ. ಅವ್ರು ಅಡ್ಜಸ್ಟ್ ಆಗೋಷ್ಟರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತಹ ಟೈಮ್ ಕೂಡ ಬಂದ್ಬಿಟ್ಟಿರುತ್ತೆ. ಲಾಸ್ಟ್ ಸೀಸನಲ್ಲಿ ಕರಿಬಸಪ್ಪ ಅವ್ರ ಜೊತೆ ಅಮಿತ್ ಅವ್ರು ಏನಿದ್ರು ಅವರು ಕೂಡ ತುಂಬಾ ಪೊಟೆನ್ಷಿಯಲ್ ಇರುವಂತಹ ವ್ಯಕ್ತಿ. ಬಟ್ ಚೈನ್ ಹಾಕಿ ಜಂಟಿ ಮಾಡಿ ಕಳಿಸಿದ್ರಿಂದ ಅವ್ರಿಗೆ ಅವರ ಒಂದು ಕೆಪಾಸಿಟಿನ ತೋರಿಸುವಂತಹ ಅವಕಾಶನೇ ಸಿಕ್ಕಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ಟ್ಯಾಲೆಂಟ್ ತೋರಿಸುವಂತಹ ಅವಕಾಶನೇ ಅವ್ರಿಗೆ ಸಿಕ್ಕಿರಲಿಲ್ಲ. ಸೊ ಫಸ್ಟ್ ವೀಕೆ ಅವರು ಹೊರಗಡೆ ಬರಬೇಕಾಯ್ತು. ಸೊ ಈ ರೀತಿ ಆಗೋದು ಬೇಡ. ಸೊ ಅದಕ್ಕೆ ಸೆಲೆಬ್ರಿಟೀಸ್ ಆಗಿ ಹೋದರೆ ಲೈಕ್ ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೆಲೆಬ್ರಿಟೀಸ್ ಅಂದರೆ ಹೇಗಿರುತ್ತೆ, ಕ್ರೇಜ್ ಹೇಗಿರುತ್ತೆ. ಇಲ್ಲಾಂದರೆ ಒಂದು ಭಯ ಕಾಡ್ತಿರುತ್ತೆ. ಸೆಲೆಬ್ರಿಟೀಸ್ಗೆ ಆಲ್ರೆಡಿ ಫ್ಯಾನ್ಸ್ ಇರ್ತಾರೆ, ಅವರು ಓಟ್ ಹಾಕ್ತಾರೆ. ನಮ್ಗೆ ಯಾರು ಸೆಲೆಬ್ರಿಟೀಸ್ ಇಲ್ಲ, ನಮ್ಗೆ ಓಟ್ ಹಾಕ್ತಾರೋ ಇಲ್ವೋ ಅನ್ನುವಂತಹ ಟೆನ್ಷನಲ್ಲೇ ಅವ್ರು ಬಿಗ್ ಬಾಸ್ ಆಟ ಆಡೋದನ್ನು ಮರೆಯುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನೂ ಕೂಡ TVನಲ್ಲಿ ಟೆಲಿಕಾಸ್ಟ್ ಮಾಡಿದ್ರೆ ಒಂದು ರೀತಿ ಫ್ಯಾನ್ ಬೇಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಸೊ ಅವರು ಸಹ ಕಾನ್ಫಿಡೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವೇಟ್ ಮಾಡಿ, ಬರುತ್ತೆ ಅಗ್ನಿ ಪರೀಕ್ಷೆ ಪ್ರೋಮೋ ಕೂಡ ಇನ್ನೇನು
ಏನೇನು ಬರುತ್ತೆ ವೆಯ್ಟ್ ಮಾಡಿ. ಸದ್ಯಕ್ಕೆ ಇವಾಗ ಬಿಟ್ಟಿರುವಂತಹ ಪ್ರೋಮೋನ ಎಂಜಾಯ್ ಮಾಡಿ. ಎಸ್ ಅಫ್ಕೋರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಲೈಕ್ ಲಾಂಗ್ ಗ್ಯಾಪ್ ಕೊಟ್ಟಿದ್ರು ಪ್ರೋಮೋನ ಕೊಡೋದಕ್ಕೆ. ಬೇಗ ಬರ್ತೀವಿ ಅಂತ ಹೇಳಿ ಪ್ರೋಮೋ ಬಿಡೋದಕ್ಕೇ ಲಾಂಗ್ ಗ್ಯಾಪ್ ಆಗೋಯ್ತು ಅಂತ ಹೇಳ್ಬೋದು. ಬಟ್ ಪರವಾಗಿಲ್ಲ, ಕಾಯೋಣ. ಬಿಗ್ ಬಾಸ್ ಅಂತಂದರೆ ಅಷ್ಟು ಕ್ರೇಜ್ ಇರಬೇಕಾದ್ರೆ ಇಷ್ಟು ಕಾಯೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ವಾ? ಕಾಯೋಣ. ಆ್ಯಂಡ್ ಅಗ್ನಿ ಪರೀಕ್ಷೆ ಆದಷ್ಟು ಬೇಗ ಶುರುವಾಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 15 to 20 ಅಥವಾ 1 ತಿಂಗಳಲ್ಲಿ ಮುಗಿಯುವಂಥ ಒಂದು ಶೋ ಅಗ್ನಿ ಪರೀಕ್ಷೆ ಅನ್ನೋದು. ಒಂದು 20 ಡೇಸ್ಗೆ ಮುಗಿಬೋದು. ಅದಾದಮೇಲೆ ನಮಗೆ ಆ್ಯಕ್ಚುಯಲ್ ಬಿಗ್ ಬಾಸ್ ಸೀಸನ್ 13 ಸೆಪ್ಟೆಂಬರ್ 1st ವೀಕಲ್ಲಿ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಏನಾದರೂ ಅಗ್ನಿ ಪರೀಕ್ಷೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಅಂತಂದರೆ, 1 ತಿಂಗಳವರೆಗೂ ಎಕ್ಸ್ಟೆಂಡ್ ಆಯಿತು ಅಥವಾ 1 ತಿಂಗಳ ಮೇಲೆ ಏನಾದರೂ ಎಕ್ಸ್ಟೆಂಡ್ ಆಯಿತು ಅಂತಂದರೆ ಬಿಗ್ ಬಾಸ್ ಕೂಡ ಮುಂದೆ ಹೋಗುವಂತಹ ಚಾನ್ಸಸ್ ಇದೆ. ಸೊ ನೋಡೋಣ ಯಾವಾಗ ಸ್ಟಾರ್ಟ್ ಆಗುತ್ತೆ, ವೆಯ್ಟ್ ಮಾಡ್ತೀರಿ. ಬೇಗ ಸಿಗೋಣ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಕೂಡ ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಹಾಕ್ಕೊಂಡಿದ್ದಾರೆ, ಸಿಗೋಣ ಅಂತ ಹೇಳಿ. ಸೊ ಬೇಗ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೂ ಕೂಡ ಈ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.